ಹೆಂಗೆ ನಮ್ ಸವಾಸ ದೋಸೆ ಇರ್ಬೇಕು ಅಂದ್ರೆ ಓಡೋರ್ ಜೊತೆ ಇರ್ಬೇಕು, ನಾವು ಮಾತಾಡೋರ್ ಜೊತೆ ಇರ್ಬಾರ್ದು, ಬರೇ ಮಾತಾಗ್ಬಿಡುತ್ತೆ, ಓಡ್ತಾ ಇರ್ಬೇಕು, ಕೆಲ್ಸ. ನನಗೆ ನಿಮ್ ವೇ ಆಫ್ ಟಾಕಿಂಗ್ ರೈಟ್ ನಾವು ಚೇಂಜ್ ಮಾಡ್ಕೊಳ್ಳಿ, ಪ್ರೊಫೆಷನಲ್ ಆಗಿ ಥಿಂಕ್ ಮಾಡಿ, ಪ್ರೊಫೆಷನಲ್ ಆಗಿ ಮಾತಾಡಿ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಕಂಟೆಂಟ್, ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ಹೇಳಿ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀನಿ, ನನ್ನ ಹತ್ರ ಕಂಟೆಂಟ್ ಇದೆ, ಅವಾಗ ಮಾತ್ರ ಮಾತಾಡಕ್ ಆಗೋದು. ಒಂದ್ ವಾರ ಆಗಿದೆ ನಿಮ್ಗೆ ನಾನು ಸಿಗ್ನೇಚರ್ ಕೊಟ್ಟಿದ್ದೀನಾ? ಇನ್ನ ಮೇಡಮ್ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ ಬಂದ್ರಿ, ನಾನ್ ಮಾಡ್ಸಿದೀನಾ? ಇಲ್ಲಿ ಮಾಡೇ ಇಲ್ಲ ನೋಡಿ, ಇಲ್ಲಿ ನಾನು ಮಾಡೇ ಇಲ್ಲ. ಪೇಷನ್ಸ್, ತಾಳ್ಮೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವೊಂದು ಬಿಸ್ನೆಸ್ ಮಾಡಿದೀರಾ, ಒಂದ್ ರೆಂಟ್ಗೆ ಒಂದ್ ವೇರ್ ಹೌಸ್ ತಗೊಂಡಿದ್ದೀರಾ, ಒಂದ್ ಲೀಸ್ಗೆ ಒಂದ್ ಜಾಗ ತಗೊಂಡಿದ್ದೀರಾ ಅನ್ಕೊಳ್ಳಿ, ಓನರ್ಗೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡ್ತಿದ್ದಾರೆ. ಮ್ಯೂಚುವಲ್ ಅಲ್ಲಿ ಹೋಗಿ ಯಾವ ಟೈಮಿಂಗ್ಸ್ ಇದೆ, ಯಾವಾಗಿದೆ ಅಂತ ಕೇಳ್ಕೊಂಡು ನೀವು ಮ್ಯೂಚುವಲ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದಿದ ತಕ್ಷಣ ಆ ಡೇನೆ ಕ್ಯಾನ್ಸಲ್ ಮಾಡಿ ಅನ್ನಕ್ಕೆ ಆಗಲ್ಲ. ಅದು ತಾಳ್ಮೆ ನಿಮ್ಗೆ ಬಂದಿದೆ ಅಂತ ಅನ್ಕೊಂತೀನಿ, ಕೆಲವೊಂದು ವಿಷಯಗಳೆಲ್ಲ ಅರಿವಾಗಿದೆ ಅಂತ. ಈ ಗ್ಯಾಪ್ ಅಲ್ಲಿ ಏನ್ ತಿಳ್ಕೊಂಡ್ರಿ ನೀವು? ಏನ್ ಅನಿಸ್ತು ಈ ಒಂದಿಷ್ಟು ದಿನದಲ್ಲಿ? ಈ ಪ್ರೋಸೆಸ್ ಎಲ್ಲ ನೋಡ್ತಾ ಇದ್ರಿ, ಇವತ್ತು ಡಿಸ್ಕಷನ್ ಮಾಡಿದ್ವಿ, ಲೈವ್ ಹೋಗ್ತಾ ಇದೆ, ಏನ್ ಅನಿಸ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತ? ಅದು ಯಾವ ಟೈಮಿಗೆ ಆಗ್ಬೇಕು ಆ ಟೈಮಿಗೆ ಆಗುತ್ತೆ ಅಂತ ಅಲ್ವಾ? ವೆರಿ ಗುಡ್ ಪಾಯಿಂಟ್. ನಾವ್ ಏನ್ ವರ್ಕ್ ಮಾಡ್ತೀವಿ, ಯಾವ ಟೈಮ್ಗೆ ನಾವು ನಿಮ್ಗೆ ಅದನ್ನ ಹೇಳಿ ಮಾಡಿಸ್ತೀವಿ ಅನ್ನೋದು ಐ ನೋ. ಆ ಟೈಮು ಯಾವ ಟೈಮ್ಗೆ ಆಗ್ಬೇಕು ಆ ಟೈಮ್ಗೆ ಆಗುತ್ತೆ ಅನ್ನೋದು ಅವ್ರು ತಿಳ್ಕೊಂಡು ನೋಡಿ. ಆ ಜರ್ನಿ, ಆ ಒಂದು ವರ್ಡ್ ಸಾಕು, ಬ್ಯೂಟಿಫುಲ್ ವರ್ಡ್ ಅದು.